ಯಾಕೆ ನನ್ನ ಗಂಡ ಹಿಂಗೆ ಮಾಡಕತ್ತಾನು, ಯಾಕೆ ಹಿಂಗೆ ಮಾಡಕತ್ತಾನು? ಇಂಥ ಸಂಸಾರದಾಗ ಇಂಥ ಇದ್ರಾಗ ಹಿಂಗೆ ಮಾಡಿದ್ರೆ ನಾನು ಏನಂತ ಮಾಡಲಿ? ಅಲ್ಲ, ಆ ಹುಡುಗಿ ನಾನು ಒಂದು ಗುಳಿಗೆ ತರಕ ಇಷ್ಟು ಕಷ್ಟಪಡತ್ತಾಳ. ಆಪ್ರೇಷನ್ ಮಾಡ್ಬೇಕಂತ ರೊಕ್ಕ ಕೂಡಿಟ್ರೆ ಅವನು ಸದ್ಯಕ್ಕೆ ತೊಗೊಂಡು ಓಡಿ ಹೋದ. ಈಗ ನೋಡಿದ್ರೆ ಅಲ್ಲೇ ಇಲ್ಲಿ ಸಾಲ ಮಾಡ್ಯಾನ. ಅವರೆಲ್ಲ ಮನೆಗೆ ಬಂದು ಏನೇನೋ ಅನ್ನೋಂಗಾಗೈತಿ. ಛೀ, ನನ್ನ ಮುಂದೆ ನನ್ನ ಮಗಳಿಗೆ ಈ ಥರ ಎಲ್ಲ ಅಂತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪಾಪವ್ವ ನನ್ನ ಬಗ್ಗೆನೇ ಯೋಚನೆ ಮಾಡತ್ತಾಳ ಏನು? ಈಗ ಹಿಂಗೆ ಯೋಚನೆ ಮಾಡ್ಕೊತ ಕುಂತ್ರೆ ಈಗ ಎಲ್ಲಿ ಆರಾಮಾಗಬೇಕು? ಇನ್ನು ಜಾಸ್ತಿ ನನ್ನ ಆಕತಿ. ಮತ್ತೆ ಡಾಕ್ಟ್ರು ಹೇಳ್ಯಾರ, ಭಾಳ ಚಿಂತೆ ಮಾಡಕತ್ರ ನಿಮ್ಮ ಅವ್ವ ಭಾಳ ದಿನ ಉಳಿಯಂಗಿಲ್ಲ ಅಂತೇಳಿ. ಅಂಥದ್ರಾಗ ಅವ್ವ ಹಿಂಗೆ ಚಿಂತೆ ಮಾಡ್ಕೊತ ಕುಂತ್ರೆ ನಾನು ಅವ್ವನ ಕಳ್ಕೊಬೇಕಾಕತಿ. ಇಲ್ಲ, ನಾನು ಅವ್ವನ ಮುಂದೆ ನಕ್ಕೊಂತ ಹೋಗಿ ಮಾತಾಡ್ಬೇಕು. ಯವ್ವ, ಏನು ಯೋಚನೆ ಮಾಡತ್ತಿದೆ? ಬರೀ ಯೋಚನೆ ಮಾಡೋದ್ರಾಗ ಇರ್ತೀಯಲ್ಲ ನೀನು. ಹಾಗೆ ಹೋಯ್ತು, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ನೀ ನೋಡಿದ್ರೆ ಅದನ್ನ ಮನಸ್ಸಾಗಿ ಇಟ್ಕೊಂಡು ಹಿಂಗೆ ಕೊರೆಯಕತ್ರೆ ನಿನ್ನ ಆರೋಗ್ಯ ಎಲ್ಲಿ ಹೋಗ್ಕತಿ? ಹಾಂ, ಏನಾರ ಒಂದಿಟ್ಟು ಯೋಚನೆ ಮಾಡ್ತೀಯೇನು ನೀನು? ಒಂದಿಟ್ಟು ಯೋಚನೆ ಮಾಡು, ನಿನ್ನ ಆರೋಗ್ಯ ಕಡೆ ಗಮನ ಇರಲಿ. ಹಾಂ, ಅದು ಇದು ಚಿಂತೆ ಮಾಡ್ಕೊತ ಕುಂದ್ರಬೇಡ. ಹೆಂಗೆ ಸುಮ್ಮನೆ ಇರಲಿ ಮಗಳ ಚಿಂತೆ ಮಾಡ್ದೆ. ನಿಮ್ಮಪ್ಪ ಹಾಳಾದವ, ಇಷ್ಟೆಲ್ಲ ಸಾಲ ಮಾಡ್ಯಾನಂತ ನನಗೆ ಗೊತ್ತೇ ಇರಾಕಿಲ್ಲ. ನೀ ಆಪರೇಷನ್ ಮಾಡಾಕಂತ ಕೂಡಿಟ್ಟಿದ್ದು ರೊಕ್ಕ ಸದಕ್ಕೆ ಬಳ್ಕೊಂಡು ಹೋದ ಹೆನಕ್ಕೆ. ಈಗ ನೋಡಿದ್ರೆ ಇವು ಸಾಲಗಾರ ಒಬ್ಬ ಹೆಂಗೆ ಬೇಕು ಹಂಗೆಲ್ಲ ಅಂತಾನೆ. ಏನು ಮಾಡೋದು? ಅಯ್ಯೋ, ನೀನೇನೋ ಯೋಚನೆ ಮಾಡಬೇಡ್ಬೇಯವ್ವ. ಅದಕ್ಕೆ ನಾನೊಂದು ಇದನ್ನು ನೋಡೇನ, ವಿಚಾರ ಮಾಡೇನು ನಾನು. ಅವ್ರಿಗೆ ನಮ್ಮಪ್ಪ ಇಷ್ಟು ಸಾಲ ತೊಗೊಳೋದು ಏನು ಸಾಕ್ಷಿ ಐತಿ? ನಮ್ಮಪ್ಪನ ಸಹಿ ಎಲ್ಲ ಐತಿ, ನೀವು ತೋರಿಸ್ರಿ ಅಂತ ಹೇಳಿ ನನಗೆ ಕೇಳ್ತಾನೆ. ನನಗೆ ಅಂಕಲ್ ಹೇಳಿದ ಮೇಲೆ ನೆನಪಿಗೆ ಬಂದೈತಿ. ಅವನು ಬರಲಿ ಇನ್ನೊಂದು ಸರಿ, ನಾನು ಅವನಿಗೆ ಚಂದಾಗ ಕೇಳ್ತಾನೆ. ನೀನೇನು ಯೋಚನೆ ಮಾಡಬೇಡ. ಅವನು ನಮಗೆ ಯಾರು ಇಲ್ಲ, ನಮಗೇನು ಗೊತ್ತಾಗಂಗಿಲ್ಲ, ನಮಗೇನು ತಿಳಿಯಂಗಿಲ್ಲ ಅನ್ಕೊಂಬಿಟ್ಟಾನ. 7ನೇ ಸಾಲಿ ಕಲ್ತ್ರೆ ನನಗೇನು ಬರಂಗಿಲ್ಲ ಅಂತ ಅನ್ಕೊಂಡೇನು? ಎಲ್ಲ ಗೊತ್ತಾಕತ್ತೆ ನನಗೂ. ನಾನು ಹುಷಾರದನ್. ನೀ ಏನು ಯೋಚನೆ ಮಾಡಬೇಡ ಬೇವ. ನೀ ಹಿಂಗೆ ಯೋಚನೆ ಮಾಡ್ಕೊತ ಕುಂತ್ರೆ ನೀನು ಆರೋಗ್ಯದ ಗತಿ ಏನಾಗತ್ತೆ ಹೇಳು? ನನಗೆ ನನ್ನ ಆರೋಗ್ಯದಕ್ಕಿಂತ ನನಗೆ ನಿನ್ನ ಮೇಲನ ಚಿಂತೆ ಜಾಸ್ತಿ ಅವ. ಅವಂದಿರೋ ಮಾತನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಈಗ ಒಂಥರ ಜುಮ್ ಅಂತತಿ. ಅಲ್ಲ, ಅವನನ್ನು ಮಾತ ಹಂಗೆ ಅಲ್ಲ. ಅಪ್ಪ ಮಾಡಿರೋ ಸಾಲಕ್ಕೆ ಮಕ್ಕಳು ಯಾವ ಶಿಕ್ಷೆ ಆಗಬೇಕು? ಹಾಂ, ಅವನಿಗೆ ಶಿಕ್ಷೆ ಆಗ್ಬೇಕು. ಬರಲಿ, ನಿಮ್ಮಪ್ಪ ಮನೆಗಾರ ಬರಲಿ, ಅವನೊಂದು ಗತಿ ಕಾಣಿಸ್ತಾನೆ ಇವತ್ತು. ಅವನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಹಾಳಾದವ ಅವನಿಂದಾಗಿ ಮನೆ ಮಾನ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ನಿನ್ನ ಹೆಸರಿಗೆ ಕಳಂಕ ತರಬೇಕಂತ ಅನ್ಕೊಂಡ್ಬಿಟ್ಟ ನಿಮ್ಮಪ್ಪ. ಹಾಕಿ ಏನು ಉಪಯೋಗ ಅವನು? ಹಾಂ, ಏನು ಉಪಯೋಗ ಅವನು? ಹೋಗಿ ನಾನು ಅವನ ಮದುವೆ ಆದ್ಮೇಲೆ ಅದು ನಾನು ಮಾಡಿರೋ ದೊಡ್ಡ ತಪ್ಪು. ನಮ್ಮ ಮನೆಯವರು ಅವಂಗ ಮದುವೆ ಮಾಡಿಕೊಟ್ರು. ಇಷ್ಟ ಇಲ್ದನ ಅವನು ಕುಡಿ ತಂದು ಗೊತ್ತಿದ್ದು ಅವನ ಜೊತೆ ಇಷ್ಟ ಇಲ್ದನ ಸಂಸಾರ ಮಾಡಿನಿಲ್ಲ, ಅದು ನನ್ನ ದೊಡ್ಡ ತಪ್ಪು. ಏನು ಮಾಡೋದು? ನೀ ನನ್ನ ಮಗಳು, ನೀನು ಹುಟ್ಟಿ ನೀನು ಕಷ್ಟಪಡುವಂಗಾಗೈತೆವ, ನೀನು ಕಷ್ಟಪಡುವಂಗಾಗೈತಿ. ಎಲ್ಲದಿಲ್ಲ ಒಂದಿಟ ಊಟ ಕೊಡ್ಬ. ಒಟ್ಟಿ ಭಾಳ ಹಸದ್ ಬರ್ತೈತಿ. ಒಟ್ಟಿ ಇಷ್ಟಂದ್ರೆ ಭಾಳ ಒಟ್ಟಿ ಹಸದ್ ಬರ್ತೈತಿ. ಒಂದಿಟ್ಟು ನನಗೆ ರೊಟ್ಟಿರ ಮುದ್ದೆರ ಮಾಡಿಕೊಳ್ಬ. ಎದಕ್ಕೆ ಬಂದಿ ಮನೆಗೆ? ಹಾಂ, ಎದಕ್ಕೆ ಬಂದಿ ನನ್ನ ಮನೆಗೆ? ಇಲ್ಲೇನು ತಿನ್ನಾಕ ಬಂದಿದ್ದಿ? ಹಾಂ, ಏನು ಶಗಣ ತಿನ್ನಾಕ ಬಂದಿದ್ದೀರಿ? ಅಲ್ಲೇ ಹಾಳಾಗಿ ಯಾವ್ದಾರ ಬಾವಿಗೆ ನೋಡ್ಕೊಂಡು ಬಿದ್ದು ಸಾಯ್ಬೇಕಿಲ್ಲ? ಯಾಕ ನನಗೆ ವಾಪಸ್ ಮಾತೇನೇನು? ಒಟ್ರ ಹಲ್ಲು ಮುರಿತ 36 ಹಲ್ಲು ಕಿತ್ತು ಹೋಗ್ಬಿಡ್ತಾನೇನು? ಅಷ್ಟು ನಾಟಕ ಮಾಡ್ತಿದ್ದೆ ಮೂಳ. ಹೋಗಿ ತಿನ್ನಾಕ ಹಚ್ಕೊಂಬಾರೋದು. ಇಲ್ಲಾಂದ್ರೆ ನಾನು ಮಾತು ಸುಮ್ಮನೆ ಇರಂಗಿಲ್ಲ. ಅಲ್ಲಪ್ಪ, ನೀ ಮಾಡೋ ಸರಿ ಐತನ. ಯಾಕಪ್ಪ ಇಷ್ಟೊಂದು ಕುಡಿತಿದ್ದಿ? ಯಾಕಪ್ಪ ಹಿಂಗೆ ಕುಡಿದು ನಮ್ಮ ಮನೆಗೆ ಸಾಲ್ಗಾರ ಬರುವಂಗೆ ಮಾಡಕತ್ತಿದ್ದಿ? ಅಪ್ಪ, ಯಾಕಪ್ಪ ಹೇಳಪ್ಪ. ನಿನ್ನಿಂದಾಗಿ ನಾವು ಹೆಸರು ಕೇಳಬೇಕಾಗಿತ್ತು ಬಂದತಿ. ಹಾಂ, ಅವು ನೋಡಿದ್ರೆ ಇಲ್ಲಿ ಗಂಟ ಬಂದ, ಅನಾಗ್ಯ ಬಂದ, ಇಲ್ಲಿ ಗಂಟ ಬಂದ, ನೀನೇನೋ ಮಾತಾಡಿ ಹೋಗ್ಕನ. ಅವನಂತೆ ಕೈ ಎಷ್ಟು ಸಾಲ ಇಸ್ಕೊಂಡಿ ನೀನು? ಎಷ್ಟು ಸಾಲ ಇಸ್ಕೊಂಡಿ ನೀನು? ಯಾಕ ಅವಾಜ್ ಮಾಡಿ ಕೇಳಕತ್ತಿದ್ದಿ? ಹಾಂ, ಯಾಕೆ ಇಷ್ಟು ಅವಾಜ್ ಮಾಡಿ ಕೇಳಕತ್ತಿದ್ದಿ? ಮತ್ತ ಅವನಂತೆ ಎಷ್ಟು ಇಸ್ಕೊಂಡಿ ನೀನು? ಅವ್ನು ನೋಡಿದ್ರೆ 1 ಲಕ್ಷ ಅಂತಂತ ನಾನು. 1 ಲಕ್ಷ ನೀನು 1 ತಿಂಗಳದಾಗ ಕೊಡಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ನೀನು ಮುಂದನ ಕರ್ಕೊಂಡು ಹೋಗ್ಕನ ಅಂತ ಅಂತಾನ. ಅಂದ್ರೆ ನಾನು ಅಷ್ಟೆಲ್ಲ ಅಣಿಸ್ಕೊಂಡು ಸುಮ್ಮನೆ ಇರ್ಬೇಕೇನ? ಅವ್ನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಕನಂದ್ರೆ ಸುಮ್ಮನೆ ಬಿಟ್ಬಿಡ್ಬೇಕೇನ? ಒಂದಿನ ಬಾ ಅಂತ ಮಗಳನ್ನ ಕರೀತಾನ. ನಿನಗಿದನ್ನು ಕೇಳಾಕ ಏನು ಅನ್ಸಂಗಿಲ್ಲೇನು? ನೀನು ಒಬ್ಬ ಗಂಡಸ ಮಗಳನ್ನ ಹಿಂಗೆ ಕರಿಯೋ ಮಾಡ್ತೀಯಲ್ಲ, ನೀ ಎಂತ ತಂದಿ ನೀನು? ಬಡ್ಡಿ ಹೈದ ನನ್ನ ಮಗಳಿಗಿನ ಅಂತಾನ. ಅವನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಅವನ ಉಳಿಸಲಿಲ್ಲ ಅನ್ಕೊಂಡ್ಬಿಡ್ತಾನ. ಅವನ ಸಾಯಿಸ್ಬಿಡ್ತಾನೆ ನಾನು. ಸಾಯಿಸೋದು ಆಮೇಲೆ ಇರಲಿ. ಅವನ ಕಡೆ ನೀನು ಮೊದಲ ಎಷ್ಟು ರೊಕ್ಕ ಇಸ್ಕೊಂಡಿದ್ದೆ ಅದನ್ನ ಹೇಳ ನನಗೆ. ನಾನು ಅವನಂತೆ 15,000 ರೂಪಾಯಿ ಇಸ್ಕೊಂಡಿದ್ನಿ. ಅದು ಅವಾಗ ಇಸ್ಕೊಂಡಿದ್ನಿ. ಬಡ್ಡಿ ಸೇರಿಸಿ ಎಷ್ಟಾಗಿತ್ತೋ ಏನೋ. ಯಾಕ ಏನಾತೀಗ? ಅಯ್ಯೋ 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 ಅಯ್ಯೋ,
ಯಾಕ್ರಿ ಹಿಂಗೆ ಮಾಡಿರಿ ನೀವು ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ಸಾಲ ಮಾಡ್ತೀರಿ. ಹುಡುಗಿ ನನ್ನ ಆಪ್ರೇಷನ್ಕಂತ ಕೂಡಿಟ್ಟಿದ್ದು ರೊಕ್ಕನೂ ತೊಗೊಂಡು ಹಾಳು ಮಾಡಿದ್ರಿ. ಅವನಂತೆ 15,000 ಇಸ್ಕೊಂಡು ಏನು ಮಾಡಿದ್ರಿ? ಅವ್ನು ನೋಡಿದ್ರೆ 1,00,000 ಇಸ್ಕೊಂಡಾನಂತ ಹೇಳ್ತಾನೆ, ನೀವು ನೋಡಿದ್ರೆ 15,000 ಅಂತಂತೀರಿ. ಅಯ್ಯೋ ದೇವ್ರ, ನಾನು ಎಲ್ಲಿಂದ ತರಲಪ್ಪ ರೊಕ್ಕನ? ಇಷ್ಟೆಲ್ಲ ರೊಕ್ಕ ಎಲ್ಲಿಂದ ತರಲಿ? ಅಪ್ಪ ಅವ್ರಂದಿರೋ ಮಾತು ಒಂದಲ್ಲ ಎರಡಲ್ಲ. ಅವ್ರಂದಿರೋ ಮಾತಿಗೆ ಎಷ್ಟೆಲ್ಲ ಮನಸ್ಸು ನೋವಾಗಿದೆ ಗೊತ್ತಾ? ಸಾಯ್ಬೇಕು ಅಂತ ಅನಿಸ್ತಪ್ಪ ನನಗೆ. ನನ್ನ ಒಂದಿನ ಬಾ ಅಂತ ಕರೀತಾರೆ. ಈ ಸಣ್ಣ ಹುಡುಗಿನ ಅಂತ ನೋಡಿದನು. ಅವನು ಮುದುಕಾದ್ರೂ ಹಿಂಗೆಲ್ಲ ಮಾತಾಡಿದ್ರೆ ನಾನು ಹೆಂಗಪ್ಪ ತಡ್ಕೊಳ್ಳಿ? ಮಂದಿ ಮುಂದೆಲ್ಲ ಹಿಂಗೆಲ್ಲ ಗೊತ್ತಾದ್ರೆ ನಾನು ಹೆಂಗೆ ಮುಖ ಎತ್ಕೊಂಡು ಹೊರಗೆ ಅಡ್ಡಾಡ್ಲಿ? ಕಷ್ಟಪಟ್ಟು ದುಡಿಯಾಕತ್ತನಪ್ಪ, ಮಂದಿ ಮನೆ ಮುಸ್ರು ತಿಕ್ಕಾತನು. ನೀ ನೋಡಿದ್ರೆ ಈ ರೀತಿ ಕುಡಿದು ಬಂದ. ನಮ್ಗೆ ಈ ಥರ ಹೆಸರನ್ನ ತರಬೇಡಪ್ಪ ಪ್ಲೀಸ್ ಅಪ್ಪ. ಇಲ್ಲ ಮಗಳ, ಅವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಅವನ ಗತಿ ಕಾಣಿಸೇ ಬಿಡ್ತಾನೆ ನಾನು. ಅವನ ಸಾಯಿಸೇ ಬಿಡ್ತಾನೆ ನಾನು. ಅವನು ಬಿಡಂಗಿಲ್ಲ. ನನ್ನ ಮಗಳಿಗೆ ಹೆಂಗಂತಾನ ಅವನ ಬಡ್ಡಿ ಹೈದ ಅವನು ಬಾಡ್ಕೊಂಡು ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಸುಮ್ಮನೆ ಬಿಡಂಗಿಲ್ಲ. ಇಲ್ಲಪ್ಪ ನಿಲ್ಲು. ನೀನು ಕೊಂದ ಜೈಲಿಗೆ ಹೋಗೋಕ್ಕಿಂತ ಅದನ್ನು ಬಿಟ್ಟು ನೀನು ಕುಡಿಯೋದು ಬಿಟ್ಟು ಆರಾಮಾಗಿ ಇರಪ್ಪ. ಯಾಕಪ್ಪ ಕುಡ್ದು ಈ ರೀತಿ ನಮ್ಮ ಜೀವನ ಹಾಳು ಮಾಡೋಕತಿ? ಕಷ್ಟಪಟ್ಟು ದುಡ್ಡು ತಿನ್ಬೇಕಪ್ಪ. ಈ ರೀತಿ ಎಲ್ಲ ಯಾಕಪ್ಪ ಮಾಡ್ತೀಯ? ಯಾಕಪ್ಪ ಮಾಡೋದೆಲ್ಲ ಮಾಡಿ ಈಗ ಹೋಗ್ಕಾನಂತ. ಈಗ ಹೋಗಿ ಏನು ಕಿತ್ತಾನ ಏನೋ ಅಲ್ಲಿ ಹೋಗಿ ಕಿತ್ತಲಿ ಬಿಡು. ಅವ್ನು ಗೋನ್ ಕಡಿತಾನೆ ಏನು ಕಡಿತಾನೆ ನಾನು ನೋಡ್ತಾನೆ. ಬರೀ ಇಲ್ಲಿ ಹೆಂಗಸ್ರ ಮುಂದೆ ನಾಟಕ ಮಾಡಿದಂಗೆ ಅನ್ಕೊಂಡ್ಬಿಟ್ಟಾನೆ ಅವನು. ನಂದು ತಪ್ಪಾತು. ಇನ್ನು ಮುಂದೆ ನಾನು ಕುಡಿಯಂಗಿಲ್ಲ ಮಗಳ. ನಿನ್ನ ಮೇಲೆ ಹಾನಿ ಮಾಡಿ ಹೇಳತ್ತೇನು? ನಾನು ಕುಡಿಯಂಗಿಲ್ಲ. ಎಷ್ಟೋ ಸಾರಿ ಹಾನಿ ಮಾಡಿರ್ಬೋದು, ಆದ್ರೆ ಇದನ್ನ ಮನಸಾರಿ ಹಾನಿ ಮಾಡಿ ಹೇಳಕತ್ತನ. ನಿನ್ನ ಮೇಲೆ ಹಾನಿ ಮಾಡಿ ಹೇಳತ್ತನ ಮಗಳು. ಇನ್ನು ಮುಂದೆ ಕುಡಿಯಂಗಿಲ್ಲ. ಕಷ್ಟಪಟ್ಟು ದುಡ್ದು ಅವ್ನ ಸಾಲ ಹರಿದ ನಿನಗೆ ಒಳ್ಳೆ ಮದುವೆ ಮಾಡಿಕೊಡ್ತೇನೆ ನಾನು. ನೀನು ಕೆಲ್ಸಕ್ಕೆ ಹೋಗಬೇಡ. ಇಲ್ಲ ನಾನು ದುಡಿತೇನೆ ನಿನ್ನ ಮೇಲೆ. ಈ ಬುದ್ಧಿ ಮೊದಲಿರ್ಬೇಕಾಗಿತ್ತ. ಇಷ್ಟೆಲ್ಲ ಆದ್ಮೇಲೆ ಈಗ ಆನಿ ಮಾಡಿ ಕುಡಿತಾನೆ ಬಿಡ್ತಾನೋ, ಅದನ್ನ ಮಾಡ್ತಾನೋ ಇದನ್ನ ಮಾಡ್ತಾನೋ ಅನ್ನೋದಕ್ಕಿಂತ ಈ ಬುದ್ಧಿ ಮೊದಲ ಇದ್ದಿದ್ರ ಜೀವನ ಹೆಂಗಿರ್ತಿತ್ರಿ ನಮ್ಮದು? ಹೆಂಗಿರ್ತಿತ್ತು? ಇನ್ನೊಬ್ಬರ ಕಡೆಯಿಂದ ಅನಿಸ್ಕೊಳ್ಳೋಂಥ ಕರ್ಮ ನಮಗೆ ಬರ್ತಿರ್ಲಿಲ್ಲ. ಈಗ ಎಲ್ಲರ ಕಡೆಯಿಂದ ಅನಿಸ್ಕೊಳತ್ತೋ. ಬೀದಿಗೆ ಬಂದಂಗಾಗಿತ್ತು ನಮ್ಮ ಪರಿಸ್ಥಿತಿ. ಈಗ 1,00,000 ಕೊಡಂತ ಒಂದು ತಿಂಗಳದಾಗ ಎಲ್ಲಿಂದ ತಂದು ಕೊಡೋನು? 1,00,000 ಇರೋ ಈ ಮನಿನ ಮಾರಿ ಬೀದಿಗೆ ಹೋಗೋಣ ಹೇಳ್ರಿ. ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲೋ? ನೀನು ಹಿಂಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ನೀನು ಏನು ಮಾಡ್ತಾನೆ ನೋಡೀಗ. ಯವ್ವ ಬೇಡವೇ ಯವ್ವ, ಅಪ್ಪನ ಬೇಡ. ಯಾಕೆ ಈ ರೀತಿ ಜಗಳ ಮಾಡಕತ್ತಿದಿ? ಆಗೋದೆಲ್ಲ ಆಗೈತಿ, ಅವನ್ನೋದೆಲ್ಲ ಅಂದು ಹೋಗ್ಯಾನ. ಇನ್ನೇನು ಮಾಡೋಕ್ಕಾಗತಿ? ನಾವು ಮನೆ ಬರೆದಾಗ ಹಿಂಗೆ ನಾವು ಸಾಯ್ಬೇಕಂತೈತೆ ಏನು? ಬಿಡಪ್ಪನ ಬಿಡು. ಇವನು ಇವತ್ತ ಕೊಂದು ಬಿಡ್ತಾನೆ. ಇವನು ಸತ್ತರೆ ನಾವು ಆರಾಮಿರ್ತಾವ. ನಮಗೆ ಯಾವುದೋ ಚಿಂತೆನೂ ಇಲ್ಲ. ಇವನ ಸಲುವಾಗಿ ಸಾಲ ಮಾಡಿ ಕುಡಿದು ನನ್ನ ಮಗಳಿಗೆ ಇಂಥ ಒಂದು ಹೆಸರನ್ನ ತರಬೇಕಂತ ಅನ್ಕೊಂಡ್ಬಿಟ್ಟೇನು ನೀನು? ನೀನು ಎಂಥ ತಂದೆಯೋ? ನೀನು ಸತ್ತು ಹೋಗ. ಹೌದು, ನಾನು ಬದುಕಿರ್ಬಾರ್ದು. ನನ್ನ ಮಗಳಿಗೆ ಹಿಂಗೆ ಅನ್ನುವಂಗೆ ಮಾಡ್ಯಾನಂದ್ರೆ ನಾನು ಖಂಡಿತ ಬದುಕಿರ್ಲೇಬಾರ್ದು. ನಾನು ಸಾಯ್ಬೇಕು. ನಾನು ಸಾಯಿಸ್ಬಿಡು ಸರೋಜಿ, ಸಾಯಿಸ್ಬಿಡು. ಯವ್ವ ನಿನ್ನ ಕೈ ಮುಗಿತಾನೆ ಬಿಡ್ಬೇ ಅಪ್ಪನ. ಅಪ್ಪ ತಪ್ಪು ಮಾಡ್ಯಾನ, ತಿದ್ಕೋತಾನೆ ಬಿಡ್ಬೇ. ಇದೊಂದು ಸರಿ ಅಪ್ಪನ ಕ್ಷಮಿಸ್ಬಿಡು. ಇನ್ನೊಂದು ಸಾರಿ ಹಿಂಗಾದ್ರೆ ನಾನು ಏನಾದರೂ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಾನೆ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ಕೆಲಸ ಮಾಡೇ ತಂದು ಸಂಪಾದಿಸಿ ಏನು ಮಾಡೋದೈತೆ? ನೀವೇ ಇಲ್ಲ ಅನ್ನಲ್ಲ, ನಾನು ಏನು ಮಾಡಲಿ? ನಾನು ಸತ್ತು ಹೋಗಿಬಿಡ್ತಾನೆ. ನಿಮ್ಗಿಂತ ಮೊದಲ ನಾನು ಸತ್ತು ಹೋಗ್ತಾನೆ. ಹುಚ್ಚಿ, ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಏನಾಗಬೇಡ ನನಗೆ. ನೋಡು ಮಗಳ, ನೀನು ಈ ರೀತಿ ಎಲ್ಲ ಮಾತಾಡಬೇಡ. ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ಮನಸ್ಸಿಗೆ ಭಾಳ ನೋವು ಆಕತಿ. ಹಂಗಾರ ಅಪ್ಪನ ಬೇಡಬೇ ಅವ್ವ, ಬಿಡು. ನನ್ನ ಮಗಳು ಹೇಳತ್ತಾಳಂತ ನೀನು ಇವತ್ತು ಬಿಟ್ಟರೆ ನಾನು ಸುಮ್ಮನೆ ಇಲ್ಲ ಅಂದಿದ್ರೆ ಸುಮ್ಮನೆ ಬಿಡು, ಮಾತೇ ಇರಲಿಲ್ಲ. ನೀನು ಮಾಡಿರೋದಕ್ಕೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ನಿನಗೆ ನಾವಿಲ್ಲಂದ್ರೆ ಹೆಂಗಿರ್ತಿ ಅನ್ನೋದು ಗೊತ್ತಾಗ್ಬೇಕು. ಮನೆ ಬಿಟ್ಟೆ ನಡೆದು ಬಿಟ್ಟಿನಿ ಹೊರಗೆ. ನೀನು ನಮ್ಮ ಮನೆಗೆ ಬರಕ್ಕೆ ಹೋಗಬೇಡ. ಇನ್ನು ಮೇಲೆ ಎಲ್ಲರ ಬಿದ್ದು ಸಾಯಿ, ಆದ್ರೆ ನಮ್ಮ ಮನೆಗೆ ನೀನು ಬರಬೇಡ. ಹೋಗಿಲ್ಲಿಂದ ಹೋಗು. ಅಲ್ಲ ಸರೋಜಿ, ನನ್ನ ಮಾತು ಕೇಳು ಒಂದ್ಸರಿ. ನನ್ನ ಗಂಡ ಅನ್ನೋದನ್ನು ಮರ್ತು ಹೇಳಾಕತ್ತನು. ಹೊರಟು ಹೋಗು, ನಮ್ಮ ಮನೆ ಬಿಟ್ಟು ಹೊರಟು ಹೋಗು. ಇನ್ನು ಮುಂದೆ ನೀನು ಇಲ್ಲಿ ಬರಕ್ಕೆ ಹೋಗಬೇಡ. ಇಲ್ಲಿಂದ ತೊಲಗು.